ರಾಮನಗರದಲ್ಲಿ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡಿಕೊಳ್ಳಬೇಕಾ? ಸಿಎಂ ಪತ್ನಿ ಅನಿತಾ ಕುಮಾರಸ್ವಾಮಿಗೆ ಬೆಂಬಲವನ್ನ ಕೊಡಬೇಕಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಈಗ ಕಾಂಗ್ರೆಸ್ಗೆ ತಲೆನೋವಾಗಿದೆ. ರಾಮನಗರ ಉಪಚುನಾವಣೆ ವಿಷಯದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆಗೆ ಜಿಲ್ಲಾಧ್ಯಕ್ಷ ಗಂಗಾಧರ್, ಮಾಜಿ ಶಾಸಕರು ಕೂಡ ಗೈರಾಗಿದ್ದಾರೆ. ಹಾಗಾಗಿ ರಾಮನಗರದಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳಬೇಕಾ ಅಥವಾ ಇಲ್ವಾ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಗ್ತಾ ಇದೆ. ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಭೆ ಕೂಡ ನಡೀತಾ ಇದೆ. ಮನೆಯನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಈ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ. ಅಂದ್ರೆ ಜೆಡಿಎಸ್ ತನಗೆ ಬಂದ ಅಂತ ಸಂದರ್ಭದಲ್ಲಿ ತಾನು ಯಾವುದು ಕೂಡ ಮೈತ್ರಿ ಇಲ್ಲ. ಈ ಎಕ್ಸಾಂಪಲ್ ನೋಡೋದಾದ್ರೆ ಜಯನಗರ ಆಗಿರಬಹುದು, ಇಲ್ಲ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಾಗಿರ್ಬೋದು. ಇವೆರಡನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಯಾಕೆ ಈ ರೀತಿಯಾದಂತ ಗೊಂದಲ, ತಲೆನೋವು ಕಾಂಗ್ರೆಸ್ಗೆ ಆಗ್ತಾ ಇದೆಯಂತ? ಅರುಣ್, ಪ್ರಮುಖವಾಗಿ ಇದೇ ವಿಚಾರವನ್ನು ಕೂಡ ಪ್ರಸ್ತಾಪ ಆಗ್ತಾ ಇದೆ ಒಂದು ಸಭೆಯಲ್ಲಿ. ಅಂದ್ರೆ ಈಗಾಗಲೇ ಒಂದು ರಾಮನಗರದಲ್ಲಿ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ, ಅದು ಮುಸ್ಲಿಮರು ಕೂಡ ಸುಮಾರು 30,000-35,000 ಒಂದು ಮತದಾರರಿದ್ದಾರೆ. ಅದು ಯಾವಾಗ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಫೈಟ್ ಕೂಡ ನಡೀತಾ ಇತ್ತು. ಈ ಬಾರಿ ಒಂದು ವೇಳೆ ಏನಾದ್ರು ಜೆಡಿಎಸ್ಗೆ ಬಿಟ್ಟು ಕೊಟ್ಟಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ರಾಮನಗರದಲ್ಲಿ ಕಾಂಗ್ರೆಸ್ ನೆಲೆಯನ್ನ ಕೂಡ ಕಳೆದುಕೊಳ್ಳುತ್ತೆ ಅಂತ ಕೂಡ ಆ ಒಂದು ಜಿಲ್ಲಾ ಮುಖಂಡರ ಒಂದು ರೀತಿಯಲ್ಲಿ ಆಕ್ಷೇಪವಾಗಿದೆ. ಜೊತೆಗೆ ಕಳೆದ ಬಾರಿ ಒಂದು ಕುಮಾರಸ್ವಾಮಿ ಅವರ ವಿರುದ್ಧ ನಿಂತು ಸೋತಿರ್ತಕ್ಕಂತ ಇಕ್ಬಾಲ್ ಹುಸೇನ್ ಅವರು ಕೂಡ ಈ ಒಂದು ಸಭೆಗೆ ಬಂದಿದ್ದಾರೆ. ಅವರು ಕೂಡ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ. ಅಂದ್ರೆ ಈ ಒಂದು ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದು ಬೇಡ, ಮೈತ್ರಿ ಸರ್ಕಾರ ಅದರ ಪಾಡಿಗೆ ಇರಲಿ, ಆದ್ರೆ ನಾವು ಫೈಟ್ ಮಾಡೋದನ್ನ ಮಾಡಬೇಕು ಅನ್ನೋ ಮಾತುಗಳನ್ನು ಕೂಡ ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ವಿಧಾನ ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ ಅವರು ಕೂಡ ಇದೇ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರ ಆಸೆಯೂ ಕೂಡ ಆಗಿದೆ, ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಸಭೆ ಕೂಡ ಮುಗಿದಿದೆ ಅನ್ಸುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಸರ್ ಒಂದ್ ಸೆಕೆಂಡ್ ಸರ್ ರಾಮನಗರ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.